ಚರ್ಚೆ ಆಯ್ತಾ ಇತ್ತು. ಈಗ ಮುನಿರತ್ನ ಅವರು ಮತ್ತೆ ಅದೇ ವಿಚಾರ ಹೇಳ್ತಾ ಇದ್ದಾರೆ. ಕುಮಾರಸ್ವಾಮಿ ಅವ್ರ ಮೇಲೆ ಮತ್ತೆ ಸಿದ್ದರಾಮಯ್ಯನವ್ರ ಮೇಲೆ ಮಾಟ ಮಾತ್ರ ಮಾಡಿದ್ದಾರೆ, ಅದಕ್ಕೆ ಅವರ ಆರೋಗ್ಯ ಕೆಟ್ಟೋಗಿದೆ ಅಂತ ಈ ಡಿ ಕೆ ಶಿವಕುಮಾರ್ ಅವರು ಹೆಸರು ಹೇಳದೆ ಹೇಳ್ತಾ ಇದ್ದಾರೆ. ನೋಡಿ, ನಾ ಏನೋ ಹೇಳೋದಲ್ಲ, ಮಾಟ ಮಂತ್ರ ಮಾಡೋರು ಅದಾರೆ ರಾಜಕಾರಣ. ಕೆಲವೊಂದು ಮಂದಿಗೆ ನಾಟ್ತದೆ, ಕೆಲವೊಂದು ಮಂದಿ ನಾಟೋದಿಲ್ಲ. ಈಗ ನನ್ನ ಮಗನೂ ಮಾಟ ಮಂತ್ರ ಮಾಡೋಕ್ಕೆ ಪ್ರಯತ್ನ ಮಾಡ್ಯಾರ. ಅಲ್ಲೆಲ್ಲೋ ಕೇರಳದಾಗ ಹೋಗ್ತಾರೆ, ಪೂಜೆ ಮಾಡ್ತಾರೆ, ಬರ್ತಾರೆ. ಯತ್ನಾಳ ನಾಶಂ ಆ ಸ್ವಾಹ ಏನೂ ಆಗೋದಿಲ್ಲ. ನನ್ನ ಜ್ಯೋತಿಷ ಹೇಳೋ ಪ್ರಕಾರ ನನಗೆ ಮಾಟ ಮಂತ್ರ ನಡೆಯೋದಿಲ್ಲ. ನಾನಿಂದ ಹನುಮಂತ ದೇವರು ರಾಮ ಅದಾನೆ, ಹೀಗಾಗಿ ನನಗೆ ನನಗೆ ಏನು ನನಗೆ ಗೊತ್ತಿಲ್ಲರಪ್ಪ. ಯಾರು ಮಾಟ ಮಂತ್ರ ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ. ಅದು ಬಿ ಜೆ ಪಿಗೆ ಒಂದು ಮಾಟ ಮಂತ್ರ ಮಾಡೋ ಒಂದು ಕುಟುಂಬ ಐತಿ, ಇಷ್ಟು ಮಾತ್ರ ಹೇಳ್ತೀನಿ. ಹೇಳ್ತಾರೆ ಸರ್, ಕೊಲೆ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಹೆಚ್ಚಾಕಿದ್ದಾರೆ, ಸಾಯಿಸ್ಬೋದು ಅಂತ ಹೇಳ್ತಾರೆ. ನೋಡ್ರಿ, ಅವ್ರವ್ರ ವೈಯಕ್ತಿಕ ಏನೈತೋ ಗೊತ್ತಿಲ್ಲ. ಅಲ್ಲಿ ಬೆಂಗಳೂರಿನ ರಾಜಕಾರಣ ನನಗೆ ಅಷ್ಟು ಗೊತ್ತಿಲ್ಲ. ಆದರೆ ಅಲ್ಲಿ ನಡೀತಿರೋಂಥ ಗಲಾಟೆಯನ್ನು ಸರಿ ಇಲ್ಲ. ಯಾಕಂದ್ರೆ ಒಬ್ಬ ಶಾಸಕರು ಏನು ಗೌರವ ಕೊಡಬೇಕಾಗಿತ್ತು ಕೊಡಬೇಕು, ಅದು ಆಗ್ತಾ ಇಲ್ಲ. ಅದು ದುರಂತ ಅಷ್ಟೇ. ಕರಿಬೇಕಾಗಿದೆ ಸರ್, ಮತ್ತು ಅವರೇ ವಿಧಾನಸಭಾದಾಗ ನಮಸ್ತೆ ಸದಾ ವತ್ಸಲೆ ಡಿ ಕೆ ಶಿವಕುಮಾರ್ ಅಂದಿದ್ದಕ್ಕೆ ಕ್ಷಮೆ ಬೇಡಿಸಿದ್ರು. ರಾಜ್ಯಸಭಾ ಚುನಾವಣೆಯಲ್ಲಿ ಯಾರು ನಸೀರ್ ಅಹಮದ್ ಯಾರೋ ರಾಜ್ಯಸಭಾ ಸದಸ್ಯ ಅದ, ಪಾಕಿಸ್ತಾನ್ ಜಿಂದಾಬಾದ್ ಅಂದವ್ರಿಗೆ ಇನ್ನೂವರೆಗೆ ಅವನ ಕಡೆ ಕ್ಷಮೆ ಪಡಿಸಲಿಲ್ಲ. ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋನಿಗೆ ಕ್ಷಮೆ ಪಡಿಸಲಿಲ್ಲ. ಡಿ ಕೆ ಶಿವಕುಮಾರ್ ಏನು ತಪ್ಪು ಮಾತಾಡಿಲ್ಲ. ಅದರೊಳಗೆ ಏನಿದೆ, ನಮಸ್ತೆ ಸದಾ ವತ್ಸಲ ಅಂದ್ರೇನು ಭಾರತ ಭೂಮಿಗೆ ನಾನು ನಮಸ್ಕಾರ ಮಾಡೋಕೆ ಇದೇನು ದೇಶದ್ರೋಹ ಅಥವಾ ಕಾಂಗ್ರೆಸ್ಸಿನ ವಿರುದ್ಧ ಈ ರೀತಿ ಎಲ್ಲಿ ಹೋದ್ರೂ ಸಹ ಇವರು ಪಾಕಿಸ್ತಾನ ಪರವಾಗಿ ಅನ್ನೋದು ಸಾಕಷ್ಟು ಕಾಂಗ್ರೆಸ್ನವರ ನಡವಳಿಕೆಯಿಂದ ಗೊತ್ತಾಗ್ತದೆ. ಕಾಂಗ್ರೆಸ್ನ ವಾತಾವರಣ ನೋಡಿದ್ರೆ ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಸರ್ ಅಂತ ನಾನು ಜ್ಯೋತಿಷ್ ಹೇಳೋದಲ್ರಿ. ನಿಮ್ಮ ರಾಜಕೀಯ ಅನುಭವದ ಪ್ರಕಾರ ಮತ್ತು ನಡೆದಿರೋ ವಿದ್ಯಮಾನ ಪ್ರಕಾರ ಏನು ನೋಡ್ರಿ, ಆ ರಾಜಣ್ಣವ್ರು ಹೇಳ್ತಾರೆ, ನಮ್ಮ ಸಹಕಾರ ಸಚಿವರು, ನವಂಬರ್ ಕ್ರಾಂತಿ ಏನು ಕ್ರಾಂತಿ ಅನ್ನೋದು ಗೊತ್ತಾಗಲ್ಲ. ಅದು ಹೆಂಗಾಗಿಬಿಟ್ಟದಂದ್ರೆ ನವಂಬರ್ ಕ್ರಾಂತಿ ಎರಡೂ ಪಕ್ಷದಾಗೂ ನವಂಬರ್ ಕ್ರಾಂತಿ ಆಗಬಹುದು ಅಂತ ಅನ್ನಿಸ್ಲಾಕತ್ತೈತಿ. ಬಿ ಜೆ ಪಿ ಒಳಗೂ ಆಗ್ಬೋದು, ಕಾಂಗ್ರೆಸ್ನಾಗೂ ಆಗ್ಬೋದು. ಕಾಂಗ್ರೆಸ್ ಒಳಗಡೆ ಯಾವ ರೀತಿ ಅಂತ ನೋಡ್ಬೇಕ್ರಿ. ಅಲ್ಲಿ ಎಲ್ಲ ಶಾಸಕರುಗಳದ್ದು ಏನೇನಾಯಿತು ಏನಿಲ್ಲೋ ಅದನ್ನು ನೋಡಿಕೊಂಡೆ. ಯಾಕಂದ್ರೆ ಶಾಸಕರು ಸಮಾಧಾನ ಇಲ್ಲ, ಏನು ಅಭಿವೃದ್ಧಿಗೆ ಹಣನೇ ಕೊಡ್ತಾ ಇಲ್ಲ ಅನ್ನೋದು ಭಯ. ಇದರಿಂದ ಅವರು ಭಾಳ ಅಸಮಾಧಾನ ಅದಾರೆ. ಈ ಕ್ರಾಂತಿ ಯಾವ ರೀತಿ ಟರ್ನ್ ತೊಗೋತೈತೋ ಗೊತ್ತಿಲ್ಲ. ನಾಳೆ ವಿಧಾನಸಭೆ ವಿಸರ್ಜನೆ ಆದರೂ ಆಶ್ಚರ್ಯ. ಕ್ರಾಂತಿ ಆಗುತ್ತೆ, ಒಂದು ಕ್ರಾಂತಿ ಅಂತೂ ಆಗೋದು ರೀ. ಎರಡೂ ಪಾರ್ಟಿಯ ಕ್ರಾಂತಿ ಆಗ್ತದೆ. ಬಿಜೆಪಿ ಯಾವ ರೀತಿ ಸರ್ ಕ್ರಾಂತಿ, ಬಿಜೆಪಿ ಯಾವ ರೀತಿ ಕ್ರಾಂತಿ ಆಗುತ್ತೆ? ಬಿ ಜೆ ಪಿ ಒಳಗೆ ನಾಯಕತ್ವ ಬದಲಾವಣೆ ಆಯ್ತಂದ್ರೆ ಏನು ಮಾಡೋದು? ಕ್ರಾಂತಿನೇ ಅಲ್ರಿ. ನಮ್ಮ ಕುಟುಂಬನೇ ಇದ್ದರೆ ಬಿ ಜೆ ಪಿ ಅನ್ನೋವಂಥದ್ದು ಮ್ಯಾಗಿನ ತೆಗೆದು ಹಾಕಿಬಿಟ್ರೆ ಅದು ಕ್ರಾಂತಿನೇ ಆಗ್ತದೆ. ಸಾಧ್ಯತೆ ಇದೆ 100% ಬದಲಾವಣೆ ಆಗೋದೆ. ಯಾಕಂದರೆ ಮೂಲ ಬಿ ಜೆ ಪಿ ಕಾರ್ಯಕರ್ತರು ಸಂಪೂರ್ಣವಾಗಿ ಇವತ್ತು ಇವರ ಕೈಯಲ್ಲಿ ಪೂರ್ತಿ ನಾಶ. ಯಾರು ಅವರು ಒಂದು ಗ್ರಾಮ ಪಂಚಾಯತಿಗೆ ಆರಿಸಿ ಬರಲಾರ್ದವ್ರು ಅವ್ನು ಹಿಂದಿದ್ದಾರೆ. ರುದ್ರೇಶ, ಆ ಪ್ರೀತಮ್ ಗೌಡ, ಇನ್ನೊಬ್ರು ಯಾರು ಶರಣು ತಳ್ಳಿಕೆರೆ, ಇವರೆಲ್ಲ ಗ್ರಾಮ ಪಂಚಾಯತಿ ಸಹಿತ ಆರಿಸಿ ಬರೋದಲ್ರಪ್ಪ. ಇವರೆಲ್ಲ ಮಂಡ್ಯದಲ್ಲಿ ನಿಮ್ಮ ನಾಯಕತ್ವದಲ್ಲಿ ಏನಾದ್ರು ಇನ್ನು ಪತ್ರಕರ್ತರೇನು ಎಲ್ಲ ಇಲ್ಲಾಂದ್ರೆ ಕ್ಯಾಕ್ ಬರೋದಲ್ಲ. ನಾನು ಅಲ್ಲಿ ಹೊರಗೆ ಕೂತಾಕ ಹಿಂದಿ ರೇ